ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆ ನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ಕನ್ನಡ ನಾಡಿನ ಕವಿ ಪರಂಪರೆಯಲ್ಲಿ ಅನೇಕ ಜನ ತಮ್ಮ ಇರುವಿಕೆಯನ್ನ ಮತ್ತು ಅನುಭವಗಮ್ಯವಾದಂಥ ಸಾಹಿತ್ಯವನ್ನು ದಾಖಲೀಕರಿಸಿದ್ದಾರೆ. ಅಂತಹುದರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಅನೇಕ ಕವಿಗಳು, ಲೇಖಕರು, ಸಾಹಿತಿಗಳು, ಸಂಶೋಧಕರು ಇಲ್ಲಿನ ಬದುಕು ಬರಹಗಳನ್ನು ಕುರಿತಾಗಿ ತಮ್ಮದೇ ಆದಂತಹ ಕಾರ್ಯಕ್ಷೇತ್ರದಲ್ಲಿ ಅದೆಲ್ಲವನ್ನು ದಾಖಲಿಸಿದ್ದಾರೆ. ಅಂತಹ ಅವರ ಸಾಲಿನಲ್ಲಿ ಇಂದು ನಾವು ಅನೇಕ ಜನ ಕವಿಗಳನ್ನು ಪರಿಚಯಿಸಿದ್ದೇವೆ. ಈ ದಿನದ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಿರಿಯರು, ಪತ್ರಕರ್ತರು, ನೇರ ನಿಷ್ಠೂರ ನುಡಿಯ ಅಜ್ಜರೆಂದೇ ಪರಿಚಿತರಾಗಿರುವಂಥ GS ಉಜ್ಜಿನಪ್ಪನವರು. ಇವರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೌನಹಳ್ಳಿ ಎನ್ನುವ ಗ್ರಾಮದಲ್ಲಿ ಜನಿಸಿ ಬಾಲ್ಯದ ವಿದ್ಯಾಭ್ಯಾಸದ ನಂತರ ಸ್ನಾತಕೋತ್ತರ ಪದವಿಯವರೆಗೆ ತಮ್ಮ ವಿದ್ಯಾಭ್ಯಾಸದ ಪಯಣವನ್ನು ಬೆಳೆಸಿ ಪದವಿಯ ನಂತರದಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ವೃತ್ತಿ ಬದುಕನ್ನು ಆರಂಭಿಸಿದ ಇವರು ವಿವಿಧ ಇಲಾಖೆಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ತಮ್ಮ ಸುತ್ತಮುತ್ತ ಕಂಡಂತಹ ಅನುಭವ ಮತ್ತು ಅವ್ಯವಸ್ಥೆಗಳನ್ನು ಕುರಿತಾಗಿ ಎಚ್ಚರಿಸುತ್ತಾ ಸದಾ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅಷ್ಟೇ ಅಲ್ಲ, ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ವರದಿಗಾರರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಓದುಗರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂದು ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸೋಣ. ಸರ್, ತಮಗೆ ಅಭಿಮಾನಪೂರ್ವಕ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸರ್. ತಾವು ವೃತ್ತಿಯಿಂದ ಶಿಕ್ಷಕರಾಗಿ ಆರಂಭಗೊಂಡು ತಾವೇ ಬಯಸಿದೇ ಇದ್ದರೂ ಸಹ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡುವ ಅವಕಾಶ ದೊರೆತು ನಂತರದಲ್ಲಿ ಜೊತೆಗೆ ಪ್ರವೃತ್ತಿಯಾಗಿ ಒಬ್ಬ ಲೇಖಕರಾಗಿ, ವರದಿಗಾರರಾಗಿ, ಕೊನೆಗೆ ಕವಿಗಳಾಗಿ ಅನೇಕ ಕೃತಿಗಳನ್ನು ರಚಿಸಿದ್ದೀರಿ. ನೀವೇ ಬರೆದಿರುವಂತಹ ಸಿದ್ದಮ್ಮ ಮತ್ತು ನೀಲಮ್ಮರ ಆತ್ಮಕಥನ, ದಾರಿಗೆ ಗತಿಯಿಲ್ಲ, ತಣ್ಣೆಳಲು, ಗೌನಳ್ಳೆರು ಮತ್ತು ಬದುಕೆಂಬ ಮಹಾಪ್ರಸಾದ ಎನ್ನುವ ನಿಮ್ಮ ಜೀವನದ ಆತ್ಮಕಥನವನ್ನು ದಾಖಲಿಸಿ ಒಟ್ಟು 16 ಕೃತಿಗಳನ್ನು ಸಾಹಿತ್ಯದ ಮಡಿಲಿಗೆ ಕೊಟ್ಟಿದ್ದೀರಿ. ಇಂತಹ ಸಾಹಿತ್ಯ ಕೃಷಿಯನ್ನು ಮಾಡುತ್ತಾ ನಿಮ್ಮೊಳಗಿರುವಂತಹ ಒಬ್ಬ ಗಾಯಕ ಅಥವಾ ಒಬ್ಬ ಹಾಡುಗಾರ ನಿಮ್ಮನ್ನು ಎಚ್ಚರಿಸುವುದರ ಜೊತೆಗೆ ದರಾ ಬೇಂದ್ರೆ, GS ಶಿವರುದ್ರಪ್ಪ, ಸುಮತೀಂದ್ರ ನಾಡಿಗರಂತವರ ಕವನಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿ ಅವರ ಮೆಚ್ಚುಗೆಯನ್ನು ಗಳಿಸಿದವರು ಎನ್ನುವ ಹೆಗ್ಗಳಿಕೆ ನಮಗಿದೆ. ಆ ನಿಟ್ಟಿನಲ್ಲಿ ನೀವು ಒಬ್ಬ ಕವಿಯಾಗಿ ರೂಪುಗೊಂಡ ಬಗೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಾನು ಹುಟ್ಟಿದ್ದು ಗೌನಹಳ್ಳಿ ಅಂತ ಒಂದು ಕುಗ್ರಾಮ. ಅದು ಎಂಥ ಗ್ರಾಮ ಅಂದರೆ ಅದಕ್ಕೆ ಊರಿಗೆ ಹೋಗಲಿಕ್ಕೆ ಒಂದೇ ರಸ್ತೆ. ಹಿರಿಯೂರು ಕಡೆಯಿಂದ ಒಂದು ರಸ್ತೆ ಬಿಟ್ಟರೆ ಮತ್ತೆ ಬೇರೆ ಕಡೆ ಹೋಗಲಿಕ್ಕೆಲ್ಲವೂ ಕೂಡ ಕಾಲ್ದಾರಿಗಳು. ಎರಡು ಗುಡ್ಡದ ಸಾಲಿನಲ್ಲಿ ಇರ್ತಕ್ಕಂಥ ಊರು. ಒಂದು ರೀತಿಯಲ್ಲಿ ಅದು ಬಹಳ ಸುಂದರವಾದ ಸ್ಥಳ. ಅಲ್ಲಿ ಹೆಂಗೆ ಹೋಗಿ ಜನ ಊರು ಕಟ್ಟಿದ್ರು ಅದು ಗೊತ್ತಿ. ಅದೊಂದು ನನ್ನ ಕೃತಿಯಲ್ಲಿ ಬರೆದಿದ್ದೀನಿ. ಅದರಲ್ಲಿ ಇತ್ತೀಚಿನ ಕೃತಿಯಲ್ಲಿ ಅದನ್ನು ದಾಖಲಿಸಿದ್ದೀನಿ, ಹಬ್ಬಿದ ಮನೆ ಮಧ್ಯದೊಳಗೆ ಅಂತ. ಅಲ್ಲಿ ನಾನು ಹುಟ್ಟಿದ್ದು. ನಾನು ಹುಟ್ಟಿ ಸುಮಾರು 5 ವರ್ಷ ಆಯಿತು ಅಂತ ಕಾಣ್ತದೆ. ಆವಾಗ ನಮ್ಮೂರಲ್ಲಿ ಪ್ರಾಥಮಿಕ ಶಾಲೆ ಆರಂಭ ಆಯಿತು. ನಾನು ಆವಾಗ ನಮ್ಮ ಮನೆ ಮುಂದೆ ಗೋಲಿ ಆಡ್ತಾ ಇದ್ದೆ. ನಮ್ಮ ತಾತ ತಾಯಿ ಮಾತಾಡ್ಕೊಂಡಿದ್ದಾರೆ. ನಮ್ಮ ತಾಯಿ ಕರೆದ್ರು, ಬಾರಪ್ಪ ನೀನು ಜಾಣ, ಹೋಗು ಮುಖ ತೊಳ್ಕೊಂಬರೋಗು ಅಂದರು. ಮುಖ ತೊಳ್ಕೊಂಬಂದು ವಿಭೂತಿ ಹಚ್ಕೊಂಡು ಹೋಗು ಅಜ್ಜರ ಹಿಂದೆ. ಅಜ್ಜರು ಕರ್ಕೊಂಡೋದ್ರು. ಒಂದು ಗುಡಿಸಲು ಮನೆಯಲ್ಲಿ ಒಂದು 8-10 ಜನ ಹುಡುಗರು ಒಂದು ಟ್ರಂಕಿ ಮೇಲೆ ಒಬ್ಬರು ಮೇಷ್ಟು ಕೂತ್ಕೊಂಡಿದ್ದರು. ನಮಸ್ಕಾರ ಸ್ವಾಮಿ, ನಮಸ್ಕಾರ, ಬರ್ರಿ ಅಜ್ಜರೇ ಅಂತ ಕರೆದ ಮೇಲೆ ಇವರು ನಮ್ಮ ಹುಡುಗರು ಸೇರಿಸ್ತೀರಾ? ಸೇರಿಸ್ತಿದ್ದಾರೆ. ಅವ್ರೇನೋ ಮಾತಾಡಾದ್ಮೇಲೆ ಕುತ್ಕ ಅಲ್ಲಿ ಅಂದರು. ಅವ್ರ ಜೊತೆ ಕೂತ್ಕೊಂಡಾದ್ಮೇಲೆ ಒಂದು ಸ್ಲೇಟ್ ಕೊಟ್ಟು ಆ 2 ಅಕ್ಷರ ಬರೆದು ಅದನ್ನ ತಿದ್ದು ಅಂದರು. ಒಂದು 3-4 ಸಾರಿ ತಿದ್ದಿದೆ. ಈ ಕಡೆ ಮಗ್ಳಿಗೆ ಬರೀ ಅಂದರು. ಬರದೆ, ಅಜ್ಜರೇ ಇವನು ಜಾಣ ಇದ್ದಾನೆ ಇರಲಿ ಅಂತ ಅವರು ಮೇಟ್ ಹೇಳಿದ ಮೇಲೆ ನಮ್ಮ ಅಜ್ಜರು ಹೊರಗಡೆ ಹೋದರು. ನನಗೆ ಸ್ವಲ್ಪ ಅಳು ಬಂದಾದ್ಮೇಲೆ ಇಲ್ಲೇ ಇರು ಜೊತೆಗೆ ಮಕ್ಕಳ ಜೊತೆಗೆ ಆಡಿರು ಅಂತ. ಸರಿ, ಅವ್ರ ಜೊತೆಗೆ ಕುತ್ಕೊಂಡೆಲ್ಲ ಆದ್ಮೇಲೆ ಕಲ್ತ ಮೇಲೆ ಶಾಲೆ ಬಿಡ್ತು. 4:15 ಸುಮಾರಿಗೆ ಮನೆಗೆ ಹೋದೆ. ಮನೆಗೆ ಹೋದ ತಕ್ಷಣ ನಮ್ಮ ತಾಯಿ ಕಂಡುಕೊಂಡೆ ಅತ್ತೆ, ಹೊಳಬಾರ್ದಪ್ಪ ನಿಮ್ಮ ತಲೆ, ನನ್ನ ತಲೆ ಸವ್ರಿ. ಇಲ್ಲಿಂದ ನನ್ನ ಪ್ರಾಥಮಿಕ ಶಾಲೆ ಆರಂಭ ಆಗಿದ್ದು. ನಮ್ಮ ಊರಿಗೆ ಹತ್ತಿರದಲ್ಲಿ ಎಲ್ಲೂ ಮಿಡ್ಲ್ ಸ್ಕೂಲ್ ಇರಲಿಲ್ಲ. ಆವಾಗ ಹಿರಿಯೂರು ತಾಲೂಕಲ್ಲಿ ಕೇವಲ 3 ಹೈಸ್ಕೂಲ್ ಇದ್ವು. ಇಡೀ ತಾಲೂಕಿಗೆ 3 ಹೈಸ್ಕೂಲು. ಒಂದು ಹರಿಯಬೆನ್ನಲ್ಲಿ, ಒಂದು ಹಿರಿಯೂರಿನಲ್ಲಿ,
ಒಂದು ಮರಡಿಹಳ್ಳಿನಲ್ಲಿ. ನಾವು ಹಳ್ಳಿ ಜನ ವಿದ್ಯಾವಂತರ ಆಗ್ಬೇಕಪ್ಪ ಅಂದರೆ ಬಲು ಕಷ್ಟ. ಮರಡಿಹಳ್ಳಿಯಲ್ಲಿ ಹಾಸ್ಟೆಲ್ ಇಲ್ಲ, ಹರಿಯಬ್ಬನಲ್ಲಿ ಹಾಸ್ಟೆಲ್ ಇಲ್ಲ, ಹಿರಿಯರಾಗ ಒಂದು ಹಾಸ್ಟೆಲ್ ಇತ್ತು, ಇದ್ರೆ ಪಜೀತಿ ಅಲ್ಲಿ ಸೇರೋದೇ ಓದೋದೇ ಕಷ್ಟ ಆಗಿತ್ತು. ಅಂಥ ಕಡೆಗೆ ನಮ್ಮೂರು ಒಬ್ಬರು ಮೇಷ್ಟ್ರು ಇದ್ದರು, ಮಳೆಯಪ್ಪ ಮೇಷ್ಟ್ರು ಅಂತ ಮರಡಿಹಳ್ಳಿನಲ್ಲಿ. ಅವರು ಸುಪರ್ದಿಗೆ ಅಂತ ನಮ್ಮಂತ ಹೊಂಟಾಗ ಮರಡಿಹಳ್ಳಿಗೆ ಬಿಟ್ಟರು. ಮಿಡ್ಲ್ ಸ್ಕೂಲ್ ಆದಮೇಲೆ ಮರಡಿಹಳ್ಳಿ ಬಿಟ್ಟರು. ಈ ಮಧ್ಯೆ ಒಂದು ಮಾತು ಹೇಳ್ಬೇಕು ನಾನು. ಮಿಡ್ಲ್ ಸ್ಕೂಲ್ಗೆ ಓದ್ಬೇಕಾದ್ರೆ ನಮ್ಮೂರಿಗೆ 6 ಮೈಲಿ ದೂರದಲ್ಲಿ ಒಂದು ಊರು ಎತ್ತಿನ ವೀರೇನ ಕೊಟ್ಟಿಗೆ ಅಂತ, ಅಲ್ಲಿಗೆ ಭತ್ಯ ತಗೊಂಡು ನವಣಕ್ಕಿ, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಅಡುಗೆ ಸಾಮಾನುಗಳು ತಗೊಂಡು ಒತ್ಕೊಂಡು ಹೋಗಿ ಮೇಷ್ಟ್ರು ಒಂದು ಕ್ಲಾಸ್ ರೂಮ್ನಲ್ಲಿ ಒಂದು ಅಡಿಕೆ ದರ್ಬೆ ಅಡ್ಡ ಕಟ್ಟಿ ಒಂದು ಅರ್ಧ ಕ್ಲಾಸು ಅರ್ಧ ಅಡುಗೆ ಮಾಡೋಕ್ಕೆ ಒಂಚೂರು ಜಾಗ ಮಾಡಿಕೊಟ್ಟಿದ್ರು. ಅಲ್ಲಿ ನಾವು ಅಡುಗೆ ಮಾಡ್ತಿದ್ವಿ. ಅಲ್ಲ, ಇದೆಲ್ಲವನ್ನು ನೀವು ಬದುಕೆಂಬ ಮಹಾಪ್ರಸಾದ ಎನ್ನುವಂಥ ಕೃತಿಯಲ್ಲಿ ದಾಖಲಿಸಿದ್ದೀರಿ ಅಂತ ಕೇಳಿದ್ದೆ. ಹೌದು ಹೌದು. ನನ್ನ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಇದೆಲ್ಲವನ್ನ ದಾಟಿ ಬದುಕನ್ನ ಕಟ್ಟಿಕೊಂಡು ಹಳ್ಳಿಯ ಬದುಕು ಜೊತೆಗೆ ನೀವು ಉನ್ನತ ವ್ಯಾಸಂಗಕ್ಕೆ ಬಂದಾಗ ಪೇಟೆಯ ಬದುಕಿನ ಜೊತೆಗೆ ರೂಢಿಸ್ಕೊಂಡು ಪದವಿಯನ್ನ ಗಳಿಸಿದ ಮೇಲೆ ವೃತ್ತಿಗಳನ್ನ ಮಾಡ್ಕೊಳ್ತಾ ಕವಿಯಾಗಿ ರೂಪುಗೊಂಡ ಬಗ್ಗೆ ಹೇಗೆ? ನನಗೆ ಮೊದಲಿಂದಲೂ ಕೂಡ ಈ ಕವಿತೆ ಬಗ್ಗೆ ಕ್ಲಾಸ್ನಲ್ಲಿ ನಾನು ಟೆಕ್ಸ್ಟ್ ಬುಕ್ ಕೊಂಡ್ಕೊಂಡ್ರೆ ಫಸ್ಟ್ ಕವಿತೆ ಓದ್ತಿದ್ದೆ. ಕವಿತೆ ಓದಿ 2 ಸಾರಿ ಕವಿತೆ ಓದ್ಬಿಟ್ಟು ನನಗೆ ಬಾಯಿ ಬಂದ್ಬಿಡು. ಓಕೆ ಓಕೆ. ಇವತ್ತು ಕೂಡ ಪ್ರಾಥಮಿಕ ಶಾಲೆ ಕವಿತೆ ಓದ್ಕೊಂಡು ನಾನು ಹೇಳ್ತೇನೆ, ಹಾಡಬಲ್ಲೆ ಹೇಳಬಲ್ಲೆ, ಅದು ನನಗಿತ್ತು. ಆಮೇಲೆ ಟೆಕ್ಸ್ಟ್ ಓದ್ತಾ ಇದ್ದೆ. ಫಸ್ಟ್ ಕವನ ಓದೋದು, ಆಮೇಲೆ ಬೇರೆ ಪಾಠ ಗದ್ಯ ಓದೋದು, ಈ ಥರ ಆಯಿತು. ಕ್ಲಾಸ್ನಲ್ಲಿ ಮೇಷ್ಟ್ರು ಕೇಳಿದ್ರೆ ಕೈ ಎತ್ತಿದ್ದೆ, ನೀನು ಕುತ್ಕೊಂಡು ನೀನು ಹೇಳ್ತೀನಿ ನೀನು, ಮಾಸ್ಟರ್ಗೆ ಅಷ್ಟು ನಂಬಿಕೆ, ನೀನು ಕುತ್ಕೊಂಡು ನೀನು ಹೇಳ್ತೀನಿ ನೀನು ಅಂತಂದರು. ಅಲ್ಲಿ ಪ್ರಾಥಮಿಕ ಶಾಲೆ ಮರಡಳ್ಳಿ ಸೇರಿದ ಮೇಲೆ ಅದೇ ನಮಗೆ KH ರಂಗನಾಥ್ ಮಿನಿಸ್ಟರ್ ಆದ್ರಲ್ಲ, ಅವ್ರು ನಮಗೆ ಟೀಚರ್ ಆಗಿದ್ರು. ಅವರು ನನ್ನ ಬಹಳ ಯಾಕೆ ಹಚ್ಕೊಂಡಿದ್ರು ಗೊತ್ತಿಲ್ಲ, ಉಜ್ಜನಪ್ಪ ಅರ್ಥವಾಯ್ತಾ ಅಂತ ಕೇಳೋರು. ಆಮೇಲೆ ಕ್ಲಾಸ್ ಬಿಟ್ಟು ಪ್ರಶ್ನೆ ಕೇಳಿ ಕೈ ಎತ್ತ ತಕ್ಷಣ ನೀವು ಕುತ್ಕೊ, ನನಗೆ ಗೊತ್ತಿದೆ ಕುತ್ಕೊ ಅನ್ನೋರು. ಅಲ್ಲೇ ಆದಮೇಲೆ ಒಂದು ಹಿರಿಯರಲ್ಲಿ ಹೋದ್ವಿ. ಹಿರಿಯರಲ್ಲಿ ಹೋದ್ಮೇಲೆ ಚಿತ್ತೂರಿಗೆ ಬಂದು PUC ಓದಿದ್ವಿ. PUC ಓದಿ ಆದಮೇಲೆ ಒಂದು ಪಾಠಲ್ಲಿ ಫೇಲಾಗಿ ಮೈಸೂರಲ್ಲಿ ರೂಮ್ ಮಾಡಿಕೊಂಡು ಅದು ಓದಿ ಎಲ್ಲ ಅಲ್ಲಿ ಕುವೆಂಪು ವಾಕ್ ಮಾಡೋಕ್ಕೆ ಬರೋರು. ಮಾನಸ ಗಂಗೋತ್ರಿ ಮಗ್ಲಲ್ಲಿ ಇರ್ತಕ್ಕಂಥ ದೊಡ್ಡ ಬೈಲಲ್ಲಿ ವಾಕ್ ಮಾಡೋರು. ಒಂದು ಕೋಲ್ ಹಿಡ್ಕೊಂಡು ನೀಳವಾದ ಶರೀರ ಬಿಳಿ, ಒಂಥರ ಈ ಕ್ರಿಶ್ಚಿಯನ್ ಫಾದರ್ ಥರ ಅವರು. ಅವ್ರು ನೋಡಕ್ಕೆ ಹೋಗ್ತಿದ್ವಿ ನಾವು. ನೋಡಕ್ಕೆ ಹೋದಾಗ 1-2 ಸಾರಿ ಹಿಂಗಂದ್ರು, ನಾವು ಏನಿಲ್ಲ ಅಂತಂದು. ಸರಿ ಹಂಗೆಲ್ಲ ಆದಮೇಲೆ ಸರಿ ಕೈ ಅಂತಂದರು. ಆ ಮನುಷ್ಯರ ನನ್ನ ಪ್ರಭಾವ ಎಷ್ಟಾಗಿತ್ತು ಅಂದರೆ, ಕುವೆಂಪು ಕವಿತೆಗಳಿಗೆ ನನ್ನದೇ ತೋಚಿದ ಮಧ್ಯದಲ್ಲಿ ನಾನು ಹಾಡ್ತಾ ಇದ್ದೆ. ಎಲ್ಲೋ ನಮ್ಮ ಸ್ನೇಹಿತರು ಬರೋರು, ಒಂದು ಹಾಡ್ತಿದ್ದೆ ನಾನು. ಹೀಗಾಗಿ ಕವಿತೆಗಳನ್ನು ಓದ್ತಕ್ಕಂಥದ್ದು, ಕವನ ಸಂಕಲನ ಕೊಂಡುಕೊಂಡು ಕವನ ಸಂಕಲನ ಓದೋದು, ಇದು ನನಗೆ ಹವ್ಯಾಸ, ಗೀಳಾಯಿತು. ಅದಾದಮೇಲೆ ನನಗೆ ಯಾಕೋ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಒಲವು ಮೂಡಿತು. ಫಸ್ಟ್ ಒಂದು ಪುಸ್ತಕ ಓದಿದೆ ಅಂದರೆ ನಾಗನಾಥ ನಟ್ ಸ್ಕೂಲ್ ಅಂತ, ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಹೋದಾಗ ಅದು ಸಿಗ್ತದೆ. ವೆರಿ ಸಿಂಪಲ್ ಇಂಗ್ಲೀಷ್, ಚೆನ್ನಾಗಿ ಅರ್ಥವಾಯಿತು. ಅದಾದಮೇಲೆ ಡಾಕ್ಟರ್ RK ನಾರಾಯಣದು ಅವ್ರದ್ದು ಪರ್ಲೆಸ್ ಬಕ್ ಇಂಥವು ಇವ್ರ ಕಾದಂಬರಿಗಳೆಲ್ಲ ಓದಿದೆ. ಅವ್ರದ್ದು RK ನಾರಾಯಣದು ಪುಸ್ತಕಗಳು ಡಾರ್ಕ್ ರೂಮು, ಇಂಗ್ಲೀಷ್ ಟೀಚರು, ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್, ಬ್ಯಾಚಲರ್ ಆಫ್ ಆರ್ಟ್ಸ್ ಇವೆಲ್ಲ ಓದಿದೆ. ಆದಮೇಲೆ ಇಂಗ್ಲೀಷ್ ಕೃತಿಗಳು ಓದಿದೆ. ಅಲ್ಲಿ ನನಗೆ ಒಬ್ಬರು ಈ ಪೊರ್ಲೆಸ್ ಬಕ್ಕದು ದಿ ಗುಡ್ ಅರ್ತ್ ಅದನ್ನು ಓದಿದಾಗ ನನಗೆ ಆಳವಾದ ಏನು ಕಾಣ್ತು ಅಂತಂದರೆ, ಕನ್ನಡದ ಕೃತಿಗಳಿಗೂ ಇಂಗ್ಲೀಷ್ ಕೃತಿಗಳಿಗೂ ಇರತಕ್ಕಂಥ ದೊಡ್ಡ ವ್ಯತ್ಯಾಸ ನನಗೆ ಕಾಣ್ತು. ಅವ್ರು ಎಷ್ಟು ಡೆಪ್ತ್ ಇದೆ ಆ ಕೃತಿಗಳಲ್ಲಿ, ಎಷ್ಟು ಆಳಕ್ಕೆ ಹೋಗ್ತಾರೆ. ಅವರು ಸಹ ಬದುಕನ್ನು, ಅವರ ನಾಗರಿಕತೆಯನ್ನು ಎಷ್ಟು ಚೆನ್ನಾಗಿ ಅದು ಬಿಂಬಿಸ್ತಾರೆ. ಅದನ್ನು ನನಗೆ ಒಂಥರ ಏನೋ ಇಂಗ್ಲೀಷ್ ಕೃತಿಗಳ ಬಗ್ಗೆ ವ್ಯಾಮೋಹ ಮೂಡಿತು ನನಗೆ. ಅವಾಗಿಂದ ಇಂಗ್ಲೀಷ್ ಕೃತಿಗಳ ಬಗ್ಗೆ ಓದೋಕ್ಕೆ ಇಟ್ಕೊಂಡೆ. ಇಲ್ಲಿ PUC ಬಂದಾದ್ಮೇಲೂ ಕೂಡ ಕತೆ ಓದ್ತಲೇ ಇದ್ದೆ ನಾನು. ನನಗೆ ನನ್ನ ಸ್ಟೂಡೆಂಟ್ಸ್, ನಮ್ಮ ಫ್ರೆಂಡ್ಸು ಆ ಪುಸ್ತಕ ಬಚ್ಚಿಡೋರು, ಬರೀ ಇವನು ಫೇಲ್ ಆಗ್ಬಿಡ್ತಾನೆ ಇವನು ಅಂತಂದು. ಅವ್ರು ಹೇಳ್ದಂಗೆ ಒಂದು ಪಾಠ ಫೇಲು ಕೂಡ ಆಗಿದ್ದೆ. ಸರಿ, ಅಷ್ಟಾದಮೇಲೆ ಹೋಯ್ತು. ನನಗೆ ಧರ್ಮಕರ್ಮ ಸಂಯೋಗದಿಂದ ಕನ್ನಡ MAಗೆ ಸೀಟ್ ಸಿಕ್ಕಿತ್ತು ಧಾರವಾಡದಲ್ಲಿ. ಡಾಕ್ಟರ್ RC ಹಿರೇಮಠ ಅವರು, ಇವತ್ತಪ್ಪ ಇನ್ನು ಕನ್ನಡ ಕೊಡ್ತೀನಿ ನಿಮಗೆ ಮೇಜರ್ BA ಅಂದರು. ನನಗೆ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದರೆ 1965-66 ಕನ್ನಡ MA ಓದೋರಿಗೆ ಕೆಲಸ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾನೇ ಮಾಡಿದೆ, MSW ಓದೋಕ್ಕಂತ ಓದಿದೆ. ಹಿರೇಮಲ್ಲೂರು ಈಶ್ವರನವರು ನನಗೆ ಸೀಟ್ ಕೊಡಲಿಲ್ಲ. ಕಾರಣ 1 ಗಂಟೆ ನಾನು ತಡವಾಗಿ ಹೋಗಿದ್ದೆ ಇಂಟರ್ವ್ಯೂಗೆ. ಇದೊಂದೇ ಕಾರಣಕ್ಕೆ. ಆವಾಗ ನನಗೆ ಬೊಂಬೈಯಿಂದ ಯಾರೋ ಫ್ರೆಂಡ್ ಬಂದಿದ್ರಲ್ಲ, ಅಲ್ಲಿ ಚಿಕ್ಕರು ಕನ್ನಡ ಯೂನಿವರ್ಸಿಟಿನಲ್ಲಿ,
ವೈ ಡು ಯು ಬಾದರ್ ಎಸ್ ಯು ಗೋ ಟು ಬ್ಯಾಂಗ್ಳೂರ್, ದರ್ ಇಸ್ ಅನ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್, ಅಲ್ಲಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಅಂತ ಕಬ್ಬನ್ ರೋಡ್ನಾಗಿದೆ, ಅಲ್ಲೋಗಿ ಸೇರ್ಕೊಂಡು ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ ಅಂದರು. ತಕ್ಷಣ ಸಾಯಂಕಾಲ ರೈಲು ಹಿಡಿದು ಬೆಂಗಳೂರಿಗೆ ಬಂದೆ, ಹೋಗಿ ಆಯಿತು ಅವ್ರದ್ದಂಗೆ ಫೀಸ್ ಜಾಸ್ತಿ ಇತ್ತು, ಬಂದು ಸೇರ್ಕೊಂಡಾದ್ಮೇಲೆ 2 ವರ್ಷ ಓದಿದೆ. ಅದು ಪ್ರೊಫೆಷನಲ್ ಡಿಗ್ರಿ, ಅದು ಈ MBBS MBB ಆ ಥರ ವೃತ್ತಿಪರವಾದ್ದು. ಅದನ್ನು ಓದಿದಾದ್ಮೇಲೆ ಮತ್ತೆ ಕೆಲಸ ಸಿಗಲ್ಲ. ಅವಾಗ ಆರ್ಯ ವಿದ್ಯಾಶಾಲೆಗೆ ಇದು ಬಂತು, ಜಾಹೀರಾತು ಬಂತು, ಅಪ್ಲಿಕೇಶನ್ ಹಾಕ್ತೆ. ಅಲ್ಲಿ 2 ಸಂಸ್ಕೃತ ಪ್ರೊಫೆಸರ್ಗಳು, ಒಬ್ಬರು ಕನ್ನಡ ಪ್ರೊಫೆಸರ್ಗಳು, ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ WH ಹನುಮಂತಪ್ಪನವರು ಇಂಟರ್ವ್ಯೂ ಮಾಡಿ ನಾನು ಕನ್ನಡದಲ್ಲಿ ನನಗೆ ಜನ ಹೇಳಿದೆ. ನಾನು ಕುವೆಂಪು ಬಗ್ಗೆ ಸ್ವಲ್ಪ ಅಭಿಮಾನದಿಂದ ಮಾತಾಡಿದೆ. ನಾನು ಕನ್ನಡದ ಪುಣ್ಯ, ಇಂಥ ಒಬ್ಬ ಮಹಾ ಇವರು ಸಿಕ್ಕಿದ್ದಾರೆ, ಅವರು ಎಂಥ ಪ್ರತಿಭಾವಂತರು ಅಂತ ಹೇಳಿದಾಗ ಅವರು ನೀವು ಏನೇನು ಪುಸ್ತಕ ಓದಿದ್ರು ಕುವೆಂಪುದು ಅಂತ ಯಜಮಾನರು ಕೇಳಿದರು. ಯಾರು? WH ಹನುಮಂತಪ್ಪನವರು. ಹೇಳಿ ಆದ್ಮೇಲೆ ಸರಿ ಆಯ್ತು ಕುತ್ಕೊಳ್ಳಿ ಎಂದು ಹೊರಗಡೆ ಕೂತ್ಕೊಂಡಿದ್ದೆ. ಉಪ್ಪಿಟ್ಟು ಕಾಫಿ ಕೊಟ್ಟರು, ತಿಂದಾದ್ಮೇಲೆ ಇದು ಉಜ್ಜಿನಪ್ಪ ಅಂತ ಯಾರು ಅಂದರು. ನಾನು ಸರ್ ಅಂದೆ, ನಾವು ಸೆಲೆಕ್ಟ್ ಮಾಡಿದ್ದೀವಿ, ಇವತ್ತೇ ಜಾಯಿನ್ ಆಗಿಬಿಡಿ ಅಂದರು. ಸರಿ ಸರ್, ನಾನು ಹಳ್ಳಿಗೆ ಹೋಗಿ ಬರ್ತೀನಿ ಸರ್, ನೀವು ಆರ್ಡರ್ ಕೊಡಿ, ಹಳ್ಳಿಗೆ ಹೋಗಿ ಬಂದು ಜಾಯಿನ್ ಆಗಿ ಅಲ್ಲೊಂದು ವರ್ಷ ಕೆಲಸ ಮಾಡ್ತಾ ಇದ್ದೆ. ಈ ಮಧ್ಯೆನೂ ಕೂಡ ನನಗೆ ಏನು ಗೀಳಿತ್ತು ಅಂದರೆ, ಹೈಸ್ಕೂಲ್ ಟೀಚರ್ ಸಂಬಳ 214 ರೂಪಾಯಿ. ಅದೇ ನಾನು ಕಾರ್ಖಾನೆಗಳಿಗೆ ಹೋದರೆ ಸ್ಟಾರ್ಟಿಂಗ್ 400 ರೂಪಾಯಿ 450 ರೂಪಾಯಿ ಸಂಬಳ ಸಿಗ್ತಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಪರ್ಸನಲ್ ಆಫೀಸ್ ಸಿಬ್ಬಂದಿ ಅಧಿಕಾರಿ, ವೆಲ್ಫೇರ್ ಆಫೀಸರ್, ಲೇಬರ್ ಆಫೀಸರ್ ಅಂತ. ಅದು ಇಂಟರ್ವ್ಯೂ ಹೋಗ್ತಾ ಇದ್ದೆ. 17ನೇ ಇಂಟರ್ವ್ಯೂ ಗುಲ್ಬರ್ಗಕ್ಕೆ ಬಂತು, MSK ಮಿಲ್ಸ್. ಅಲ್ಲಿಗೆ ಅರ್ಜಿ ಹಾಕ್ತೆ. ಇಲ್ಲಿಂದ ನಾನು 5 ಗಂಟೆಗೆ ಬೆಂಗಳೂರು ಬಿಟ್ಟರೆ 12:15 ಗಂಟೆ ಬಳ್ಳಾರಿಗೆ ಹೋದೆ. 1 ಗಂಟೆಗೆ ಬಳ್ಳಾರಿ ಬಸ್ ಇತ್ತು, ಒಂದೇ ಬಸ್ಸು, ಬಳ್ಳಾರಿ ಟು ಗುಲ್ಬರ್ಗ ಒಂದೇ ಲಕ್ಸುರಿ ಬಸ್ ಇತ್ತು. ತಕ್ಷಣ ಹಂಗೆ ಒಂದಿಷ್ಟು ಮುಖ ತೊಳ್ಕೊಂಡದ್ದು, ತಿಂಡಿ ಇಲ್ಲ, ಯಾತೂ ಇಲ್ಲ, ಹಂಗೆ ಆ ಬಸ್ನ ಕತ್ಕೊಂಡು 2 ಬಾಳೆಹಣ್ಣು ತಿಂದ್ಕೊಂಡು ಕೂತ್ಕೊಂಡೆ. ರಾತ್ರಿ 11 ಗಂಟೆ ಹೋಯ್ತು ಬಳ್ಳಾರಿ ಗುಲ್ಬರ್ಗಕ್ಕೆ. ಬಸ್ ಸ್ಟ್ಯಾಂಡಲ್ಲಿ ಯಾರೂ ಜನ ಇಲ್ಲ. ಸರಿ ಪಕ್ಕದಾಗಿದ್ದರೆ ಕೇಳಿದೆ, ಇಲ್ಲಿ ಲಾಡ್ಜಿಂಗ್ ಇರ್ತಾವ ಅಂದೆ. ಓರಿ ಇಲ್ಲಿ ಲಾಡ್ಜಿಂಗ್ ಇದಾವ ಅಂದ. ಹೌದು ನೋಡ್ರಿ, ಅಲ್ಲಿ ಬಾಜುಕ್ ನೋಡ್ರಿ ಅಂದರು. ಅಲ್ಲಿ ಹೋಗಿ ನೋಡಿದೆ, ಒಂದು ಈ ಥರ ಗ್ಲಾಸ್ ಹಾಕಿದ್ರು, ಗ್ಲಾಸ್ ಬಡ್ದಾದ್ಮೇಲೆ ಕೇಳಿದೆ ಅವ್ರೊಳಗಿದ್ದರು, ರೂಮ್ ಸಿಗ್ತವ ಅಂದೆ. ಸಿಗಲ್ಲ ಅಂದರು. ಇಲ್ಲಿ ಪಕ್ಕದಾಗೆ ಒಂದು ಲಾಡ್ಜ್ ಇದಾವ ಅಂತ ಕೇಳಿದೆ. ಅದಕ್ಕೂ ಹೊರಗೆ ಬರಲಿಲ್ಲ ಅವರು, ಎಲ್ಲ ಬರೀ ಗ್ಲಾಸ್ದಾಗೆ ಮಾತಾಡಿರು. ಅದಾದಮೇಲೆ ಸ್ವಲ್ಪ ತಡೀರಿ ಅಂದರು. ಏನು ಮೇಲೆ ಕತ್ತಿ ಹೋಗಿ ಯಾವುದೋ ಒಂದು ರೂಮ್ ಇದೆ, ಡಬಲ್ ರೂಮ್ ಇದೆ, ಒಬ್ರು ಸಿಂಗಲ್ ಒಬ್ರಿದ್ದಾರೆ, ಅಲ್ಲಿ ಇರ್ತೀರಾ ಅಂದರು. ನಮ್ಗೆ ರೂಮ್ ಸಿಕ್ಕರು ಸಾಕಾಗಿತ್ತಲ್ಲ. ಸರಿ ಅಲ್ಲೋಗಿ ಬೆಡ್ ಶೇರ್ ಮಾಡ್ಕೊಂಡು ಮಲ್ಕೊಂಡೆ, ಸುಸ್ತಾಗಿತ್ತು. ಆಮೇಲೆ ಅಲ್ಲಿಂದ ಅಲ್ಲಿಗೆ 1.5 ಫರ್ಲಾಂಗ್ 2 ಫರ್ಲಾಂಗ್ ರೈಲ್ವೆ ಸ್ಟೇಷನ್ನು. ಊಟಕ್ಕೆ ಯಾತೂ ಇಲ್ಲ. ಅಲ್ಲಿ ರೂಮ್ ಕಿಟ್ಟಿಟ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದು ಬಾಳೆಹಣ್ಣು ತಿಂದು ಬಂದು ಮಲ್ಕೊಂಡೆ ಬೆಳಗ್ಗೆ ಇಂಟರ್ವ್ಯೂ ಹೋದೆ. ಅಂದ್ರೆ ಎಲ್ಲವೂ ಸಹ ಒಂದು ರೀತಿಯಲ್ಲಿ ಅದೃಷ್ಟದ ರೂಪದಲ್ಲಿ ಸಿಗ್ತಾ ಬಂದು, ಹೌದು, ಜೊತೆಗೆ ಪತ್ರಿಕೆಯಲ್ಲಿ ವರದಿಗಾರರಾದ್ರಿ, ನಂತರದಲ್ಲಿ ಈ ಕಾವ್ಯ ಕ್ಷೇತ್ರಕ್ಕೆ ಬಂದ್ರಿ, ಗದ್ಯ ರೂಪದ ಬರೆದ್ರಿ, ನಂತರ ಪದ್ಯ ರೂಪದಲ್ಲಿ ಬರೆದ್ರಲ್ಲ, ಅವುಗಳಲ್ಲಿ ನಿಮಗೆ ಮೆಚ್ಚುಗೆ ಆದಂಥ ಒಂದು ಕವನವನ್ನು ಈಗ ವಾಚನ ಮಾಡಿ. ಒಂದು ವಾಚನ ಮಾಡ್ತೀನಿ ಕೇಳಿ. ಶೀರ್ಷಿಕೆ, ಕವನದ ಶೀರ್ಷಿಕೆ ಯಾರಿಗೆ ಹೇಳುವುದು. ಇದು ಬಲು ಹಳೆಯ ಕಾಯಿಲೆ, ನರಳುವವರೇ ಎಲ್ಲ. ಯಾವ ಊರಿಗೆ ಹೋದರೂ ಕಣ್ಣು ಮುಂಜಾಗಿ ಹಣೆಗೆ ಕೈ ಆನಿಸಿ ಮುಗಿಲ ದಿಟ್ಟಿಸುವ, ಕಣ್ಣು ಕೆರಿದು ಮಾಡಿ ಬಯಲ ದಿಟ್ಟಿಸುವವರ ಕಾಯಿಲೆ ಚಿಂತೆಯ ಸಂತೆ. ಬಲವತ್ತರವಾಗಿ ಬದುಕಬೇಕೆಂಬ ಆಸೆ ಹಲವು 18 ದೇವರು ತೀರ್ಥಕ್ಷೇತ್ರಗಳಲ್ಲಿ ಸಿಗಲಿಲ್ಲ ಪರಿಹಾರ. ಆದರೂ ಇರುವೆ 80 ಲಕ್ಷ ಸಲಹುವ ಭೂಮಿ ತಾಯಿ ಕರೆದಳು ಮತ್ತೆ ಮತ್ತೆ. ಇರುವೆ 80 ಲಕ್ಷ ಸಲಹುವ ಭೂಮಿ ತಾಯಿ ಕರೆದಳು ಮತ್ತೆ ಮತ್ತೆ. ಅಲ್ಲಿ ಚಣ್ಣದ ಗೆಳೆಯರು ಕುಡಿಸಿದರು ಮೇಡಿ ಹಾಲು, ಬೆಚ್ಚಗಿರಿಸಿದರು ಕಂಬಳಿ ಒದಿಸಿ. ಅದೆಲ್ಲಿತ್ತೋ ಸುರಿದಿತ್ತು ಅಕಾಲ ಮಳೆ, ಹಸುರಾದಳು ಸುಂದರೆ. ತಡ ಮಾಡದೆ ಬಿತ್ತಿದರು ಒಕ್ಕಲ ಮಕ್ಕಳು, ಬೆಳೆದರು ರಾಶಿ ರಾಶಿ ಸಿರಿಧಾನ್ಯ ರಾಜಣವ. ಹಂಚಿ ಉಂಡರು ಆಯಗಾರರಿಗೆಲ್ಲ, ಮೋಡಗಳಲ್ಲೇ ಮರೆಯಾಯಿತು ಮಳೆ ಮತ್ತೆ. ಬದಲಾಗುತ್ತಿದೆ ಕಾಲ, ರೈತನಿಗೆ ಭಾಷೆ ಕೊಟ್ಟ ಉತ್ತರ ಮಳೆಯೂ ಇಲ್ಲ. ಇನ್ಯಾವ ಮಳೆ ಬಿದ್ದೀತು? ಅಕಾಲ ಮಳೆಯೇ ಯಾರಿಗೆ ಹೇಳುವುದು? ಯಾರಿಗೆ ಹೇಳುವುದು ಅಂದ್ರೆ ರೈತನ ಬದುಕಿನ ಚೆಲ್ಲಾಟ. ಇದು
ನಮ್ಮ ಚಿತ್ರದುರ್ಗದ ಚಿತ್ರ ಚಿತ್ರ ಬರೀ ನನ್ನ ಹಳ್ಳಿಯ ಚಿತ್ರ ಅಲ್ಲ, ಚಿತ್ರದುರ್ಗದ ಚಿತ್ರ. 1964 ಇಸ್ವಿದಲ್ಲಿ ನಮ್ಮೂರಿಗೆ ಒಂದು ಕೆರೆ ಆಯ್ತು. ಕೆರೆ ಕೆಲಸ ಮಾಡಿದೆ ನಾನು, ಕೂಲಿಯಾಗಿ ಕೆಲಸ ಮಾಡಿದೆ. 1,500 ರೂಪಾಯಿ ಕೂಲಿ ಒಂದು ದಿನಕ್ಕೆ ಕೆಲಸ ಮಾಡಿದೆ. ಅದಾದ್ಮೇಲೆ 74 ತನಕ ಮಳೆ ಬರಬಾರ್ದ. 10 ಇಯರ್ಸ್, 10 ವರ್ಷ ಕೆರೆ. ಅವು ಯಾರೋ ಅಂತಿದ್ರು, ಕೆರೆ ಕಟ್ಟಿದ ಊರಿಗೆ ಮಳೆ ಬರಲ್ವಂತೆ. ಬಟ್ ನಮ್ದು ಏನು ಪುಣ್ಯ ಅಂದ್ರೆ, ಅಲ್ಲಿ ಧರ್ಮದೂರಿಗೆ ಮಳೆ ಬಂದ್ರೆ ಕರ್ಮದೂರ್ ಮುಂದೆ ಹಳ್ಳ ಹರಿತು ಅಂತ. ನಮ್ಗೆ 20 ಚದರ ಮೈಲಿ ಒಂದು ಕ್ಯಾಚ್ಮೆಂಟ್ ಏರಿಯಾ ಇದೆ, ಮಳೆ ಆಸರೆ ಜಾಗ ಇದೆ. ಮಳೆ ಎಲ್ಲ ಊರಿಗೆ ಮಳೆ ಬಂದ್ರೆ ನಮ್ಮೂರ್ ಮುಂದೆ ಹಳ್ಳ ಹರಿಯೋದು. ನಮ್ಮೂರು ಜನ ಜಮೀನಿಗೆಲ್ಲ ಹಳ್ಳಿಕೊಂಡು ಹಳ್ಳ ಹರಿಯೋದು, ಎಲ್ಲ ಬಿಚ್ಚಿ ಬೆಳ್ಕೊಳ್ಳೋರು. ಒಂದೇ ಮಳೆ ಸಾಕು. ಈಗೇನಾಗ್ಬಿಡ್ತು, ಕೆರೆ ಆಯ್ತು, ಮಳೆನೇ ಬರಲಿಲ್ಲ 10 ವರ್ಷ. ಇಂಥ ಪರಿಸ್ಥಿತಿ ನಾನು ಕಂಡದ್ದು ಬರೀ ನಮ್ಮೂರು ಅಷ್ಟೇ ಅಲ್ಲ, ಚಿತ್ರದುರ್ಗ ಬಂದ್ರು ಅದೇ ಹಣೆ ಬರ. ಮೊಳಕಾಲ್ಮೂರು, ಅವಾಗ ನಾನು ರಿಪೋರ್ಟರ್ ಆಗಿದ್ದೆ, ಲೋಕವಾಣಿ ರಿಪೋರ್ಟರ್ ಆಗಿದ್ದೆ. ಮೊಳಕಾಲ್ಮೂರಿಗೆ ಹೋದ್ರು ಅದೇ, ವಸ್ತುರಕ್ಕೆ ಹೋದ್ರು ಅದೇ, ಒಳ್ಳಕೆರೆಗೆ ಹೋದ್ರು. ಈ ಜನ ಹೆಂಗೆ ಬದುಕ್ತಾರೆ ಇವರು, ನಮ್ಮ ಜಿಲ್ಲೆ ಜನ? ಅದು ನನ್ನನ್ನು ಕಾಡಿತು ಅಂದ್ರೆ ನನ್ನ ಬಹಳಷ್ಟು. ಹೌದು, ಅದರ ಫಲವಾಗಿ ಬರೆದ ಕವಿತೆ ಇದು. ಎಲ್ಲರಿಗೂ ಮೂಡಿದಂತ ಪ್ರಶ್ನೆ ಆ ಕಾಲಘಟ್ಟದಲ್ಲಿ, ಚಿತ್ರದುರ್ಗ ಅಂದ್ರೆ ಬಯಲು ನಾಡು, ಬರದ ನಾಡು. ಆದ್ರೆ ಇಲ್ಲಿಯ ಪುಣ್ಯ ಪಾವನ ಕ್ಷೇತ್ರಗಳು, ಕೋಟೆ ಕೊತ್ತಲಗಳು, ಧಾರ್ಮಿಕ ಕೈಕೆರೆಗಳು ಒಂದಷ್ಟು ಹೃದಯ ಶ್ರೀಮಂತಿಕೆಯನ್ನು ತೋರಿದಂತ ಕಾರಣಕ್ಕೆ ಇಲ್ಲಿನ ಜನ ಪ್ರಕೃತಿಯ ವಿರುದ್ಧ ಹೋರಾಡಿಕೊಂಡು ಇದ್ದದ್ರಲ್ಲೇ ಹಾಸಿಗಿದ್ದಷ್ಟು ಕಾಲ್ಚಾಚಿಗೆ ಬದುಕಿದ್ರು. ಇವತ್ತು ಸಹ ಆ ಪರಂಪರೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದೇ ಒಂದು ಹೆಗ್ಗಳಿಕೆ. ನಂತರ ಏನದಂದ್ರೆ, ಹಿರಿಯೂರು ತಾಲೂಕು, ಚಳ್ಳಕೆರೆ ತಾಲೂಕು ಕುರಿ ಸಾಕ್ತಾರೆ ಹೆಚ್ಚು ಜನ. ಮೊಳಕಾಲ್ಮೂರು ತಾಲೂಕಲ್ಲಿ ಮೇಕೆ ಸಾಕ್ತಾರೆ. ಮೊಳಕಾಲ್ಮೂರಿಗೂ ಮೇಕೆಗೂ ಅದು ಎಲ್ಲಿಯ ಸಂಬಂಧ? ಅಲ್ಲಿ ಕಾಡೇ ಇಲ್ಲ. ಇದ್ದ ಕಾಡನ್ನ ಕೂಡಿಸ್ಬಿಟ್ರು ಅವರು. ಅಲ್ಲ, ಬಾಂಡ್ರಾವಿ ಅರಣ್ಯ ಒಂದು ಚೆನ್ನಾಗಿದೆ, ಬೇರೆ ಒಬ್ಬ ಸಿಂಗ್ ಅಂತ ಅವನು ಬಂದು ಫಾರೆಸ್ಟ್ ಗಾರ್ಡು ಅದು ರಿವೈವ್ ಮಾಡಿದ. ಆದರೆ ಅವರು ಇವತ್ತು ಒಂದು ಕುರಿ ತಗೊಂಡು ಮಾರ್ಕೆಟಿಗೆ ಬಂದ್ರೆ 10,000 ರೂಪಾಯಿ ಸಿಗುತ್ತೆ. ಅದೊಂಥರ ಹಾರ್ಡ್ ಕ್ಯಾಶ್ ಇದ್ದಂಗೆ, ಚೆಕ್ ಕೊಟ್ಟಂಗೆ ಅದು. ಹಿರಿಯೂರು ತಾಲೂಕು ಇಷ್ಟು ಭಾಗದ ಜನ ಕುರಿ ಮೇಕೆ ನಂಬ್ಕೊಂಡಿದ್ದಾರೆ. ಈ ಕಡೆ ಚಿತ್ರದುರ್ಗ ಪಶ್ಚಿಮದ ಜನ ಹೊಳಲ್ಕೆರೆ, ಹೊಸದುರ್ಗದಲ್ಲಿ ಸ್ವಲ್ಪ ಕಾಲಕ್ಕೆ ಅಕಾಲ ಮಳೆಯಾರು ಆಗುತ್ತೆ, ಅವ್ರಿಗೆ ಮಳೆ ಬರುತ್ತೆ, ಮಳೆ ಬೆಳೀತಾರೆ ಅವರು. ಆದರೆ ಈ ಪ್ರಾಬ್ಲಮ್ ಇರತಕ್ಕಂಥದ್ದು ಹಿರಿಯೂರು ತಾಲೂಕಿನ ಪಶ್ಚಿಮ ಭಾಗ, ಚಿತ್ರದುರ್ಗ ಭಾಗ ಮತ್ತು ಜಗಳೂರು. ಇಲ್ಲಿ ಮಳೆನೇ ಬರಲ್ಲ. ಎರಡೂ ಕಡೆಯಿಂದಲೂ ಮಳೆ ಇಲ್ಲ. ಈ ತುರ್ನೂರು ಏರಿಯಾದಲ್ಲಿ ಏನು ಬೋರ್ ಕೊರ್ಸಿದ್ರು ಕೂಡ ನೀರು ಸಿಗಲ್ಲ. 300 ಅಡಿ ಹೋದ್ರು ನೀರು ಸಿಗಲ್ಲ. ಇಂಥ ಪ್ರದೇಶದಲ್ಲಿ ಜನ ಹೆಂಗ್ ಬದುಕಿದ್ದಾರೆ? ಸುಮಾರು 200-300 ವರ್ಷ ಹಿಂದಿದೆ ಈ ಬದುಕು, ಜನದ ಬದುಕು. ಇಂತೆಲ್ಲ ಈ ನಿಮ್ಮ ಕಾಲಘಟ್ಟದನ್ನೆಲ್ಲ ಕಂಡಿದ್ದೀರಿ. ಯಾರಿಗೆ ಹೇಳೋದು ಅನ್ನುವಂತ ಒಂದು ಕವನ ವಾಚನ ಮಾಡಿದ್ರಿ. ಮತ್ತೊಂದು ನಿಮ್ಮ ಮನದಾಳದಿಂದ ಬಂದಂತ ಮತ್ತೊಂದು ಕವನವನ್ನು ವಾಚನ ಮಾಡಿ ಸರ್. ಆ ಕವನದ ಶೀರ್ಷಿಕೆ ಸಮಜಾಯಿಷಿ. ಯಾರಿಗೆ ಕೊಡೋದು? ಸಮಜಾಯಿಷಿ ಹೇಳಿ ಸರ್. ಸಿಂಗಾರಗೊಂಡಿದ್ದವು ನಮ್ಮೂರಿನ ಓಣಿಗಳೆಲ್ಲ, ಉತ್ಸಾಹದಿಂದ ತಿರುಗಾಡುತ್ತಿದ್ದರು ಹುಡುಗರು. ಯಾಕಿರಬಹುದು? ಕುತೂಹಲ ನನಗೆ ತಡೆಯಲಾಗದೆ ಕೇಳಿದೆ ಒಬ್ಬನ. ಅಜ್ಜ, ಎಮ್ಮೆಲೆ ಬರುತ್ತಾರೆ, ಸಂಜೆಗೆ ಮೆರವಣಿಗೆ ಹೇಳುತ್ತಲೇ ಓಡಿದ. ಹೊರಗೆ ಹೊರಟೆ ಓರಗೆಯರನ್ನ ಮಾತಾಡಿಸಲು. ಓಣಿಗಳಲ್ಲಿ ಅಲ್ಲಲ್ಲಿ ನಿಂತ ನೀರಿನಲ್ಲಿ ಸೊಳ್ಳೆಗಳ ಸಂಗೀತ ಕೇಳಿಸಿತು. ಒಂದಿಬ್ಬರು ಭೇಟಿಯಾದರು. ಹೆಂಗರಿಯಪ್ಪ, ಅಕ್ಕ ಹೋದ ಮೇಲೆ ನಮ್ದಿನ್ನೇನು ಧೂಳು ಕುಡಿಯುವುದೇ ಆಯಿತು ಅಂದರು. ಮಾತಾಡಿದೆವು. ಮಕ್ಕಳು, ಮರಿ, ಹೊಲ, ಮನೆ, ಮದುವೆ ಇತ್ಯಾದಿ. ಭೇಟಿಯಾದರು ಪಂಚಾಯಿತಿ ಸದಸ್ಯರು. ನಮಸ್ಕಾರ, ಹೇಗಿದ್ದೀರಾ ವಿಚಾರಿಸಿದರು. ಇರಬೇಕಲ್ಲಪ್ಪ, ಹಿಂಗಿದ್ದೀನಿ ಅಂದೆ. ಬೂತನ ಕಣಿವೆ ರಸ್ತೆ ರಿಪೇರಿ ಯಾವಾಗ? ಓಡಾಡೋದೇ ಕಷ್ಟ. ಗುಂಡಿ ಗೊಟರು ಹಂಗೇ ಇದ್ದಾವೆ ಸುಮಾರು ವರ್ಷದಿಂದ. ನಿಮ್ಮ MLA ಹೇಳಿ ಸರಿ ಮಾಡಿಸಬಾರ್ದ? ಅವರನ್ನು ಕೇಳಿಕೊಂಡೆ. ಕೇಳಿದ್ರಿ? ಗ್ರಾಂಟ್ ಬರಲಿ ಅವಾಗ ಮಾಡಿಸೋಣ ಅಂತಾರೆ MLA. ಗ್ರಾಂಟ್ ಬರಲಿ ಅವಾಗ ಮಾಡಿಸೋಣ ಅಂತಾರೆ MLA. ಇವತ್ತು ಅದನ್ನು ಕೇಳ್ತೀವಿ. ನೀಡಿದ ಸಮಜಾಯಿಷಿ ಕೊಟ್ಟ. ಸಮಜಾಯಿಷಿ ನೀಡಿದ.
ಅಂದ್ರೆ ಯಾವುದೇ ಒಂದು ಅಪೂರ್ಣವಾದಂತಹ ಮತ್ತು ಕೈಗೆ ಎಟಕದೇ ಇರುವಂತದ್ರ ಬಗ್ಗೆ ಆಶಾಭಾವನೆ ಇಟ್ಟುಕೊಂಡು ಒಂದಷ್ಟು ದಶಕಗಳಿಂದ ವರ್ಷಗಳಿಂದ ದಶಕಗಳಿಂದ ಇರತಕ್ಕಂಥ ಸಮಸ್ಯೆಗಳಿವು. MLA ಗ್ರಾಂಟೇ ಇಲ್ಲ. ಅವ್ನು ಹೆಂಗ್ ಮಾಡಿಸ್ಬೇಕು? ಅವನು ಗ್ರಾಂಟ್ ಇಲ್ಲ ಅಂತ ಯಾವ ಥರ ಮಾಡಿಸ್ಬೇಕು? ಅವರು ಹಳ್ಳಿಯ ದುಡ್ಡು ಕೊಡೋಕ್ಕಾಗತ್ತಾ? ಕೋಟಿಗಟ್ಟಲೆ ಸಾಧ್ಯ ಇಲ್ಲ. ಒಟ್ಟಾರೆ ನಿಮ್ಮ ಬದುಕಿನ ಕಾಲಘಟ್ಟದಲ್ಲಿ ಹಿರಿಕವಿಗಳನ್ನು ಕಂಡಿದ್ದೀರಿ, ಕಿರಿಗವುಗಳನ್ನು ನೋಡಿದ್ದೀರಿ. ನೀವು ಒಬ್ಬ ಪತ್ರಕರ್ತರಾಗಿ ಕ್ಷೇತ್ರ ಕಾರ್ಯಗಳಲ್ಲಿ ಹಲವು ಹೊತ್ತು ಜ್ವಲಂತ ಸಮಸ್ಯೆಗಳಿಗೆ ಏನು ಪರಿಹಾರ ಆಗ್ಬೋದು ಅನ್ನುವಂತಹ ರೀತಿಯಲ್ಲಿ ಲೇಖನಗಳ ಬಂದು ಸಮಾಜವನ್ನ ಮತ್ತು ವ್ಯವಸ್ಥೆಯನ್ನು ಎಚ್ಚರಿಸಿದ್ದೀರಿ. ಹಾಗಾದ್ರೆ ಈ ಹೊತ್ತಿನ ಲೇಖಕರಾಗಿ ಹೊರಹೊಮ್ಮುವವರು ಅಥವಾ ಕವಿಯಾಗಬೇಕು ಅನ್ನುವ ಹಂಬಲದಿಂದ ಬರಿತಾ ಇರುವಂತಹ ಯುವಕರಿಗೆ ಅಥವಾ ಯುವ ಬರಹಗಾರರಿಗೆ ನಿಮ್ಮ ಸಲಹೆ ಏನು? ಗಾಂಧೀಜಿ 1915 ಆಫ್ರಿಕಾದಿಂದ ಇಂಡಿಯಾಕ್ಕೆ ಬಂದರು. ಅವರಿಗೆ ನಾನು ಈ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಅದಮ್ಯ ಭಾವನೆ ಇತ್ತು. ಆಗ ಅವರು ಗೋಪಾಲಕೃಷ್ಣ ಗೋಖಲೆ ಅವರನ್ನ ಭೇಟಿಯಾದರು. ಹೌದಪ್ಪ, ನೀನು ದೇಶಕ್ಕೆ ಸೇವೆ ಮಾಡಬೇಕಾ? ಇದು ಅಷ್ಟು ಸುಲಭದ್ದಲ್ಲ, ಹೋಗು ಇಡೀ ದೇಶ ನೋಡ್ಕೊಂಡು ಬಾ. ಇಂಡಿಯಾ ಅಂದರೆ ಒಂದು ಮಹಾರಾಷ್ಟ್ರ ಗುಜರಾತ್ ಅಲ್ಲ, ಇದಲ್ಲ. ದೇಶ ತಿಳ್ಕೊಂಡು ಬಾ, ಗೊತ್ತಾಗುತ್ತೆ ನಿನಗೆ, ಇಂಡಿಯಾ ಸಮಸ್ಯೆ ಗೊತ್ತಾಗುತ್ತೆ ನಿನಗೆ. ಯಾಕಂದ್ರೆ ಇಂಡಿಯಾ ಒಂದು ಕಾಂಟಿನೆಂಟ್, ಇದು ಒಂದು ದೇಶ ಅಲ್ಲ. ಇದೊಂದು ಖಂಡ. ಇಲ್ಲಿರ್ತಕ್ಕಷ್ಟು ಭಾಷೆಗಳು, ಜಾತಿಗಳು ಅಬ್ಬಾಬಾಬಾ ಯಾವ ದೇಶದಲ್ಲೂ ಇಲ್ಲ. ವಿಶಾಲವಾಗಿರ್ತಕ್ಕಂಥ ಚೀನಾದಲ್ಲಿ ಅಲ್ಲಿ 2-3 ಜಾತಿ ಅಷ್ಟೇ ಇರೋದಲ್ಲಿ. ಅಮೆರಿಕದಲ್ಲೂ ಅಷ್ಟೇ, ಕ್ರಿಶ್ಚಿಯನ್ಸು, ರೋಮನ್ ಕ್ಯಾಥೋಲಿಕ್ಸು ಮತ್ತು ಪ್ರಾಟೆಸ್ಟೆಂಟ್ಸು. ಅದು ಬಿಟ್ಟು ಸ್ವಲ್ಪ ಜನ ಇಮ್ಮಿಗ್ರೆಂಟ್ಸ್, ನಮ್ಮಂತ ಹೋದವರು. ಇಲ್ಲೇನಿದೆ ಇಂಡಿಯಾದಲ್ಲಿ, ಪ್ರತಿ 25-30 ಮೈಲಿಗೆ ಭಾಷೆ ಬದಲಾಗುತ್ತೆ. ಶ್ರೀವಾಸ್ತವ ಅಂತ ಒಬ್ಬರು ಫಾರೆಸ್ಟ್ ಆಫೀಸರ್, IFS ಆಫೀಸರ್ ನನಗೆ ಹೇಳ್ತಾ ಇದ್ರು, ಅರೆ ಭಯ್ಯ 25 मील को 30 मील को गए तभी हमारा लैंग्वेज चेंज होता है ಅಂತಿದ್ರು. ಪ್ರತಿ 25-30 ಮೈಲಿವರೆ ಭಾಷೆ ಬದಲಾಗುತ್ತೆ. ಕರ್ನಾಟಕದಲ್ಲೇ ಬಳ್ಳಾರಿ ಕನ್ನಡ ಬೇರೆ, ಮೈಸೂರು ಕನ್ನಡ ಬೇರೆ, ಮಂಗಳೂರು ಕನ್ನಡ ಬೇರೆ, ನಮ್ಮ ಕನ್ನಡ ಬೇರೆ. ಇಲ್ಲೇ ನೀವು ಧಾರವಾಡಕ್ಕೆ ಹೋಗ್ರಿ, ನೀವು ಅಲ್ಲಿ ಭಾಷೆ ನಮಗೆ ಸ್ವಲ್ಪ ತಗೋದೇ ಕಷ್ಟ. ಅಲ್ಲಲ್ಲ, ಆಯಾ ಪ್ರದೇಶ, ಕಾಲ, ಸ್ಥಳ, ಸಮಯಕ್ಕೆ ತಕ್ಕಂತೆ ಅಲ್ಲಿಯ ಲೇಖಕರು ಈ ಕನ್ನಡದ ಸಾಂಸ್ಕೃತಿಕ ಬದುಕನ್ನು ಹಿಡಿದಿಡ್ತಾ ಇದ್ದಾರೆ. ಹಂಗೆ ನಾನೇನು ಹೇಳೋದಂದ್ರೆ, ನಮ್ಮ ಜನ ಏನು ಲೇಖಕರಿದ್ದಾರೆ, ಹೆಚ್ಚು ಓದಬೇಕು. ಹೆಚ್ಚು ಓದಬೇಕು. ನಾನು ಬಹಳ ಓದಿದ್ದೀನಿ ಅಂತ ನನಗೆ ಹೆಮ್ಮೆ ಹೇಳೋದಲ್ಲ, ಹೆಚ್ಚು ಓದಬೇಕು. ಕೃಷಿ ಮಾಡಬೇಕು, ಹೆಚ್ಚು ಓದಬೇಕು. ಆಮೇಲೆ ತಿರುಗಬೇಕು. ವಾಸ್ತವದ ಸಂಗತಿಗಳ ಮೇಲೆ ಹೌದು ಒಂದಷ್ಟು ಅಧ್ಯಯನ ಆಗಬೇಕು. ಅದಕ್ಕೆ ಹಿಂದಿನ ಕಾಲದಾಗ ಹೇಳ್ತಾ ಇದ್ರು, ದೇಶ ತಿರುಗಬೇಕು, ಕೋಶ ಓದಬೇಕು ಅಂತ. ಹೆಚ್ಚು ಓದಬೇಕು. ಹೆಚ್ಚು ಓದಿದರೆ, ಅದರಲ್ಲೂ ನಾನು ಸಲಹೆ ಕೊಡ್ತೀನಿ ಅಂತಂದರೆ, ಕನ್ನಡದ ಕೃತಿಗಳು ಭಾಳ ಚೆನ್ನಾಗಿ ಬರುತ್ತೆ, ನಾನು ಇಲ್ಲ ಅನ್ನೋದಿಲ್ಲ. ಆದರೆ ನನಗೆ ಇಂಗ್ಲೀಷ್ ಕೃತಿಗಳು ಏನು ಅವರಲ್ಲಿ ದಟ್ಟವಾಗಿರ್ತಕ್ಕಂಥ ಆಳವಾದ ಅದು ಏನು ಅಭ್ಯಾಸ ಇದೆ, ಅದನ್ನು ನನ್ನ ಕನ್ನಡ ಕೃತಿಗಳನ್ನು ಕಂಡಿಲ್ಲ ಇದುವರೆಗೂ. ಇದು ಅಪವಾದ ಅಂತ ಅನ್ಬೇಡಿ ನೀವು. ತಪ್ಪೇನಲ್ಲ. ಈಗ ಜ್ಞಾನ ಯಾವ ಮೂಲೆಯಿಂದ ಬಂದರೂ ಸ್ವೀಕರಿಸಿ ಗಟ್ಟಿತನವನ್ನು ರೂಢಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಇತಿಹಾಸದ ಬಗ್ಗೆ ಸುಮಾರು 10 ಪುಸ್ತಕ ಓದಿದ್ದೀನಿ ನಾನು, ನಮ್ಮ ದೇಶದ ಇತಿಹಾಸದ ಬಗ್ಗೆ. ವಿಲಿಯಂ ಡಾಲ್ರಿಂಪಲ್ ಅಂತ ಅವನು ಬ್ರಿಟಿಷ್ನವನು, ಇಂಡಿಯಾಗೆ ಬಂದು ಒಂದು 5 ಎಕರೆ ಜಮೀನು ತಗೊಂಡು ಡೆಲ್ಲಿನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆನಾರ್ಕಿ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. 1606ರಲ್ಲಿ ಹುಟ್ಟಿಕೊಂಡಂಥ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾಕ್ಕೆ ಬಂದು ವ್ಯಾಪಾರಕ್ಕಿಂತ ಬಂದದ್ದವರು. ಫಸ್ಟ್ ಬಂದವರು ಪೋರ್ಚುಗೀಸರು, ವಾಸ್ಕೋ ಡಿ ಗಾಮಾ ಬಂದ ಫಸ್ಟು. ಪೋರ್ಚುಗೀಸರು ಬಂದಮೇಲೆ ಡಚ್ಚರು ಬಂದರು, ಬಂದಮೇಲೆ ಫ್ರೆಂಚರು ಬಂದರು, ಆಮೇಲೆ ಇಂಗ್ಲೀಷರು ಬಂದರು. ಹೀಗೆ ವ್ಯಾಪಾರಕ್ಕೆ ಬಂದರು. ಅವರು ಬಂದವರು ನಮ್ಮ ದೇಶದಾಗಿದ್ದಂಥ ರಾಜ ಮಹಾರಾಜರ ಹತ್ರ ಹೋದರು. ಗೊತ್ತಲ್ಲ ರಾಜವರೇ, ಅವ್ರ ತೆಗೆಲ್ಲ ಮಾತಾಡ್ಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡ ಮೇಲೆ ಅವರೊಂದು ಕೋಟಿ ಕಟ್ಕೊಂಡ್ರು. ಒಂದಿಷ್ಟು ವಾಚ್ಮ್ಯಾನ್ ಸೈನ್ಯ ಕಟ್ಕೊಂಡ್ರು. ಎಣ್ಣೆ ಕಟ್ಕೊಂಡು ಒಬ್ಬ ರಾಜ್ಯ ಮೇಲೆ ಇನ್ನೊಬ್ಬ ರಾಜ್ಯ ಎತ್ತಿ ಕಟ್ಟುತ್ತಾ ಅವರು ಇಡೀ ದೇಶವನ್ನೇ ಆಳಿದರು. ಎಷ್ಟು ಲೂಟಿ ಮಾಡಿದ್ರು ಅಂತ ಬರೀತಾರೆ ಅವನು ಆನಾರ್ಕಿನಲ್ಲಿ. ಇದನ್ನ ಈಗ ಓದ್ತಾ ಇದ್ದೀನಿ. ರೋಮಿಲಾ ಥಾಪರ್ ಅವ್ರ ಪುಸ್ತಕ ಅರ್ಲಿ ಇಂಡಿಯಾ ಅಂತ ಓದ್ತಿದ್ದೀನಿ. ಆಮೇಲೆ ಶಶಿ ತರೂರ್ ಇದಾರಲ್ಲ, ಕಾಂಗ್ರೆಸ್ MP ಮಿನಿಸ್ಟರ್ ಆಗಿದ್ದಾರಲ್ಲ, ಅವರು ಬರೆದಿದ್ದಾರೆ ಇತಿಹಾಸ.
ಅಲ್ಲ, ಬಹುಶಃ ನಾನು ಅಥವಾ ಇವತ್ತಿನ ನಿಮ್ಮನ್ನು ನೋಡುವಂತ ಪ್ರತಿಯೊಬ್ಬರಿಗೂ ಮೂಡೋ ಪ್ರಶ್ನೆ ಅಂದ್ರೆ, ಉಜ್ಜಿನಪ್ಪರಿಗೆ ಅಗಾಧವಾದಂಥ ಸ್ಮರಣ ಶಕ್ತಿ ಇದೆ, ಓದುವ ಹವ್ಯಾಸ ಇದೆ, ಯುವಕರ ತರ ಓಡಾಡ್ತಾರೆ, ಆಮೇಲೆ ಸುಂದರವಾಗಿ ಜನ ಮೆಚ್ಚುಗೆ ಗಳಿಸುವ ರೀತಿಯಲ್ಲಿ ಸಂಗೀತದ ಒಂದು ಒಲವನ್ನು ಇಟ್ಕೊಂಡಿದ್ದಾರೆ, ಹಾಡ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅನ್ನುವ ಮತ್ತಷ್ಟು ಕುತೂಹಲಗಳಿದ್ರೂ ಸಹ ವೇಳೆಯ ಮಿತಿಗೆ ಒಳಪಟ್ಬಿಟ್ಟು ನಿಮ್ಮ ಜೊತೆ ಮತ್ತಷ್ಟು ಮಾತನಾಡಬೇಕು ಅನ್ನುವ ಹಂಬಲ ಇದ್ರೂ ಕಾಲಮಿತಿಗೆ ಒಳಪಟ್ಟು ಈ ಹೊತ್ತು ನೀವು ನಮ್ಮೊಟ್ಟಿಗೆ ಬಂದು ನಿಮ್ಮ ಬಿಡುವಿನ ಸಮಯವನ್ನು ನಮ್ಮ ಸುದ್ದಿವಾಹಿನಿಯೊಂದಿಗೆ ಕಳೆದು 2 ಅಮೂಲ್ಯವಾದಂತಹ ನಿಮ್ಮ ಅನುಭವದ ಕವನಗಳನ್ನು ವಾಚನ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕಾಗಿ ಬಿಸಿ ಸುದ್ದಿ ವಾಹಿನಿ ಬಳಗದ ಪರವಾಗಿ ನಿಮಗೆ ಅಭಿಮಾನದ ವಂದನೆ, ಅಭಿನಂದನೆಗಳು ಸರ್. ಧನ್ಯವಾದಗಳು. ಆತ್ಮೀಯರೇ, ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.